ಹಲೋ ಮೂವಿ ಫ್ಯಾನ್ಸ್, ವಿಜಯ್ ಸರ್ ಅವರ ಗೋಟ್ ಮೂವಿ ಮುಗಿದ ಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಯಾರು ಮಾಡ್ತಾರೆ, ಹಾಗೆ ಅವರ ಕೊನೆಯ ಪ್ರಾಜೆಕ್ಟು, ಹಾಗೆ ಅದಕ್ಕೆ ಡೈರೆಕ್ಟರು, ಮ್ಯೂಸಿಕ್ ಡೈರೆಕ್ಟರು, ಹಾಗೆ ಯಾವ ಕಂಪ್ನಿ ಅದನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಹಾಗೆ ಕತೆ ಏನಿರ್ಬೋದು ಅನ್ನೋ ವಿಚಾರಕ್ಕೆಲ್ಲ ನಮಗೆ ತೆರೆ ಎಳೆದಿದ್ದಾರೆ ಅಂತ ಅನ್ಬೋದು. ಒಂದು ಅನೌನ್ಸ್ಮೆಂಟ್ ವಿಡಿಯೋ ಬಂದಿದೆ, ಅದ್ರ ಮೂಲಕ ಒಂದು ಮೂವಿಯ ಬಗ್ಗೆ ಫಸ್ಟ್ ಲುಕ್ ಪೋಸ್ಟರ್ ರಿವೀಲ್ ಮಾಡಿದ್ದಾರೆ ಅಂತ ಅನ್ಬೋದು. ಇದರಲ್ಲಿ ನನಗೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನೆಲ್ಲ ಈ ರಿವ್ಯೂಲಿ ತಿಳಿಸ್ಕೊಡ್ತೀನಿ. ರಿವ್ಯೂಗೋಕ್ಕಿಂತ ಮುಂಚೆ ತುಂಬ ಜನ ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಈ ರಿವ್ಯೂಸ್ ಎಲ್ಲ ನಿಮ್ಗೆ ಆನೆಸ್ಟ್ ಅನಿಸ್ತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಹಾಗೆ ನನ್ನನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೂ ಫಾಲೋ ಮಾಡ್ಬೋದು, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈಗ ಪೋಸ್ಟರ್ ವಿಚಾರಕ್ಕೆ ಬಂದರೆ ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ವಿಡಿಯೋ ಮಾಡಿದ್ರು ಅಂತ ಅನ್ಬೋದು. ಅದರಲ್ಲಿ ವಿಜಯ್ ಸರ್ ಅವರ ಫ್ಯಾನ್ಸ್ಗಳಿಗೆ ಏನು ಅನ್ನಿಸ್ತಾ ಇದೆ ಅವರ ಕೊನೆಯ ಮೂವಿ ಅನ್ನೋದಕ್ಕೆ ಅಭಿಪ್ರಾಯಗಳನ್ನು ಕೇಳಿದಾಗ ಅಲ್ಲಿ ಹಲವಾರು ವಿಚಾರಗಳಿದ್ದು, ಕೆಲವೊಂದು ಎಮೋಷನಲ್ ಆಗಿತ್ತು, ಕೆಲವೊಂದು ಎಂಟರ್ಟೈನ್ಮೆಂಟ್ ಆಗಿತ್ತು, ಕೆಲವೊಂದು ನಮಗೆ ಫ್ಲ್ಯಾಶ್ ಬ್ಯಾಕಿಗೆ ತಗೊಂಡೋಗೋ ಥರ ಇತ್ತು. ಹಾಗೆ ಹಲವಾರು ವಿಚಾರಗಳು ಆ ಅನೌನ್ಸ್ಮೆಂಟ್ ವಿಡಿಯೋದಲ್ಲಿ ತುಂಬಿತ್ತು ಅಂತ ಅನ್ಬೋದು. ಅದಾದಮೇಲೆ ಫಸ್ಟ್ ಲುಕ್ ಪೋಸ್ಟರ್ನ ರಿವೀಲ್ ಮಾಡ್ರು ಅಂತ ಅನ್ಬೋದು. ಅಲ್ಲಿ ಡೈರೆಕ್ಟರು, ಮ್ಯೂಸಿಕ್ ಡೈರೆಕ್ಟರು, ಮೂವಿಯ ರಿಲೀಸಿಂಗ್ ಮಂತ್ ಯಾವುದು ಅನ್ನೋ ವಿಚಾರನೆಲ್ಲ ರಿವೀಲ್ ಮಾಡಿದ್ರು ಅಂದರೆ ಅನ್ಬೋದು. ಹಾಗೆ ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಅಂತ ಅನ್ಬೋದು. ಒಂದು ಕೋಟ್ ಕೊಟ್ಟಿದ್ದಾರೆ, ದ ಟಾರ್ಚ್ ಬೇರಿಯರ್ ಆಫ್ ದ ಡೆಮೋಕ್ರಸಿ ಅರೈವಿಂಗ್ ಸುನ್ ಅಂತ ಅನ್ಬೋದು. ಇದು ಕನ್ನಡದಲ್ಲಿ ಕನ್ವರ್ಟ್ ಮಾಡೋಂಗಿದ್ರೆ ಪ್ರಭಾಪ್ರಭುತ್ವದ ಜ್ಯೋತಿ ಹೊತ್ತವರು ಅತಿ ಶೀಘ್ರದಲ್ಲಿ ಬರ್ತಾರೆ ಅಂತ ಅನ್ಬೋದು. ಇದು ಆ ಮೂಲಕ ಏನು ಅನಿಸ್ತಾ ಇದೆ ಅಂದರೆ ಇದರಲ್ಲಿ ಒಂದು ಪೊಲಿಟಿಕಲ್ ಡ್ರಾಮಾ ಇರುತ್ತೆ ಅನ್ನೋದು ನಮಗೆ ಈ ಸೆಂಟೆನ್ಸ್ಗಳಲ್ಲಿ ಅನಿಸ್ತಾ ಇರ್ಬೋದು, ಇಲ್ಲದೇನೂ ಇರ್ಬೋದು ಅನ್ಕೊತಾ ಇದ್ದೀನಿ. ಆದರೆ ಇದರಲ್ಲಿ ಡೈರೆಕ್ಷನ್ ಮಾಡ್ತಾ ಇರೋದು ಎಚ್ ವಿನೋದ್ ಅಂತ. ಅವರು ಈ ಡೈರೆಕ್ಟರ್ ಹಿಟ್ ಮೂವೀಸ್ಗಳಂದರೆ ಧೀರಂ, ಅಧಿಕಾರಂ, ನೇರ್ಕೊಂಡ ಪಾರ್ವೆ, ಒಲಿಮೈ, ತುನಿವು ಆ ಥರ ಮೂವೀಸ್ಗಳನ್ನು ಮಾಡಿದ್ದಾರೆ. ಅಜಿತ್ ಕುಮಾರ್ ಸರ್ ಜೊತೆನೆ ಒಂದು 3 ಮೂವೀಸು ಬ್ಯಾಕ್ ಟು ಬ್ಯಾಕ್ ಮಾಡಿದ್ದಾರೆ ಅಂತ ಅನ್ಬೋದು. ಹಾಗೆ ಇದರಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ವಿಚಾರಕ್ಕೆ ಬಂದರೆ ಅನಿರುದ್ಧ್ ಸರ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ ಅಂತ ಅನ್ಬೋದು. ಅದನ್ನು ಧೂಳೆ ಬುರ್ಸ್ತಾರೆ ಅನ್ನೋದು ನಮಗೆ ಗೊತ್ತಿರೋ ವಿಚಾರನೇ. ಈಗಿನ ಜನ್ರೇಷನಲ್ಲಿ ಟ್ರೆಂಡಿಂಗ್ ಆಗಿರೋ ಒಬ್ಬರು ವ್ಯಕ್ತಿ ಅಂತ ಅನ್ಬೋದು. ಹಾಗೆ ಇದನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋದು KVN ಪ್ರೊಡಕ್ಷನ್ ಟೀಮ್ ಅಂತಲೇ ಅನ್ಬೋದು. ಅವರು ಒಂದು ಒಳ್ಳೆ ಮೂವೀಸ್ಗಳನ್ನೇ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅಂತ ಅನ್ಬೋದು. ಹಾಗೆ ವಿಜಯ್ ಸರ್ ಜೊತೆ ಒಂದು ಕಾಂಬೋ ಆಗಿ ಒಂದು ಲಾಸ್ಟ್ ಕೊನೆಯ ಮೂವಿಯಲ್ಲಿ ಧಮಾಲ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಈ ಒಂದು ಪೋಸ್ಟರ್ ಮೂಲಕ ಗೊತ್ತಾಗ್ತಾ ಇದೆ ಅಂತ ಅನ್ಬೋದು. ಹಾಗೆ ಈ ಮೂವಿಯಲ್ಲಿ ಯಾವ ಸ್ಟಾರ್ ಕ್ಯಾಸ್ಟ್ ಇರ್ತಾರೆ, ಹಾಗೆ ಎಷ್ಟು ದೊಡ್ಡ ಸೆಲೆಬ್ರಿಟೀಸ್ಗಳನ್ನು ಹಾಕೊತಾರೆ ಅನ್ನೋ ವಿಚಾರದ ಬಗ್ಗೆ ಇನ್ನೂ ನಮಗೇನು ಅಪ್ಡೇಟ್ಸ್ಗಳು ಬಂದಿಲ್ಲ ಅಂತ ಅನ್ಬೋದು. ಆದರೆ ರಿಲೀಸಿಂಗ್ ಮಂತ್ ಮಾತ್ರ ಅಪ್ಡೇಟ್ ಕೊಟ್ಟಿದ್ದಾರೆ. ಅಕ್ಟೋಬರ್ 2025ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ರಿಲೀಸ್ ಮಾಡೋಕ್ಕೆ ಅಂತ ಅನ್ಬೋದು. ಹಾಗೆ ಒಂದು ಹಲವಾರು ವಿಚಾರಗಳು ಇಂಟ್ರೆಸ್ಟಿಂಗ್ ಆಗಿದೆ. ಹೇಗೆ ಬರ್ಬೋದು ಈ ಮೂವಿ, ಕೊನೆ ಮೂವಿ ಅಂತ ನಾನಂತೂ ಕಾಯ್ತಾ ಇದ್ದೀನಿ. ಹಾಗೆ ಈ ಫಸ್ಟ್ ಲುಕ್ ಪೋಸ್ಟರ್ನ ನೀವು ಚೆಕ್ಔಟ್ ಮಾಡಿಲ್ಲ ಅಂದರೆ ಹೋಗಿ ಒಂದು ಸತಿ ಚೆಕ್ಔಟ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ನನಗೆ ಮರೀದೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ರಿವ್ಯೂ ನಿಮಗೆ ಆನೆಸ್ಟ್ ಅನ್ಸಂದರೆ, ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಮುಂದಿನ ರಿವ್ಯೂಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.